ಮಿಸ್ಟರ್ ಖಾದ್ರಿ, ಮೊದಲು ನೀನು ವಿಜಯಪುರ ಜಿಲ್ಲೆ ಹಾಗೂ ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಒಂದು ಹುದ್ದೆಯಲ್ಲಿ ಇದ್ದುಕೊಂಡು ಯಾವ ರೀತಿ ಮಾಧ್ಯಮದ ಮಿತ್ರರ ಮುಂದೆ ನೀನು ಅಗೌರವವಾಗಿ ಅವಾಚ್ಯ ಶಬ್ದಗಳನ್ನು ಅಸಂಬದ್ಧವಾಗಿ ಮಾತನಾಡ್ತಿ ಅನ್ನೋದ್ರ ಬಗ್ಗೆ ನೀನು ಕ್ಷಮೆ ಕೇಳಬೇಕಂತ ಹೇಳಿ ಆಗ್ರಹಿಸ್ತೀನಿ. ಸಾಮಾನ್ಯ ಜ್ಞಾನ ಇರಬೇಕಲ್ಲ ಮನುಷ್ಯ. ಮಿಸ್ಟರ್ ಖಾದ್ರಿ, ನಿನ್ನೆ ನೀನು ಮಾತನಾಡ್ತಾ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ಪ್ರಶ್ನೆ ಎತ್ತಿದೀಯ. ರಾಷ್ಟ್ರದ್ರೋಹಿ ಅನ್ನೋ ಮಾತುಗಳನ್ನು ಕೂಡ ನೀನು ಆಡಿದ್ಯಾ. ನೀ ಯಾವ ಭಾಷೆ ಮಾತಾಡ್ತೀಯೋ ಅದೇ ಭಾಷಾದಾಗೂ ನನಗೂ ಮಾತಾಡ್ಲಿಕ್ಕೆ ಬರ್ತದೆ. ಆದ್ರೆ ನನ್ನ ಹಿಂದೂ ಸಂಸ್ಕೃತಿ ಅಂತ ಸಂಸ್ಕಾರ ನನಗೆ ಕಲಿಸಿಲ್ಲ. ಎದರಾ ಬದರಾ ಬಂದು ನಿಂತು ಮಾತಾಡಂದ್ರೆ ನೀ ಹೇಳಿದ ಜಾಗನಾಗೆ ಬರ್ತೀನಿ, ನೀ ಹೇಳಿದ ಟೈಮ್ನಾಗೆ ಬರ್ತೀನಿ. ಜಗ ಬಿ ತೇರಿ ಹೋಗಿ ವಕ್ತ್ ಬಿ ತೇರಾ ಹೋಗ, ವಾದ ಮೇರಾ ಹೋಗ, ಸವಾಲ್ ಮೇರಾ ಹೋಗ. ನನಗೇನು ಚಾಲೆಂಜ್ ಹಾಕ್ತೀವ ನೀನು? ನೈಜ ಹಿಂದುತ್ವವಾದಿ ಅದೀನಿ ನಾನು, ಒಬ್ಬ ರಾಷ್ಟ್ರೀಯವಾದಿ ಹಿಂದುತ್ವವಾದಿ ಅದೀನಿ. ಕಂಚಿ ಮಿಂಚಿ ಅಂತ ತಿಳ್ಕೊಂಡೇನ? ಯಾರಿಗಾರಿ ಮಾತಾಡಿದಾಗ ನನಗೆ ಹಗದು ಮಾತಾಡ್ತೀನಿ. ಯಾವ ಉದ್ದೇಶಕ್ಕಾಗಿ ನೀ ಮಾತಾಡ್ದೇವು? ಬಾಯದಂತ ಏನು ಬೇಕಾದ ಮಾತಾಡ್ತಿ? ಒಬ್ಬ ಹಿಂದೂ ಹೋರಾಟಗಾರರಿಗೆ, ಹಿಂದೂ ಕಾರ್ಯಕರ್ತರಿಗೆ ಮಾತಾಡೋದು ಅಷ್ಟೇ ಅಲ್ಲ, ಸವಾಲ್ ಹಾಕ್ತೀನಿ ನೀನು. ರಾಘು ಅಣ್ಣಿಗರಿಗೆ ಸವಾಲ್ ಹಾಕ್ತಾನಂತ. ನೀ ಯಾರು ನನಗೆ ಸವಾಲ್ ಹಾಕವ? ನೈತಿಕತೆ ಅಲ್ಲ ನಿನಗೆ? ಮಾನ ಮರ್ಯಾದೆ ಅಲ್ಲ? ನಿನ್ನಂತವ್ರು ಎಷ್ಟೋ ಮಂದಿ ನೋಡಿನಿ ನಾನು. ಹಿಂದೂ ನೋಡಿನಿ, ಈಗೂ ನೋಡ್ಲಾಗತ್ತೀನಿ, ಮುಂದೆ ಬರುವಂತ ಸಂದರ್ಭದಲ್ಲೂ ನೋಡ್ತೀನಿ. ಅಂತ ಎಲ್ಲರಿಗೂ ನಾನು ಕಾನೂನಾತ್ಮಕವಾಗಿನೇ ಉತ್ತರ ಕೊಡ್ತೀನಿ, ಬರುವಂತ ದಿನಗಳಲ್ಲೂ ಕೊಡ್ತೀನಿ. ಈ ಎಲ್ಲ ಮುರುಗಿ ಧಮಕಿಗೆ ಅಂಜು ವ್ಯಕ್ತಿ ರಾಘು ಅಣ್ಣಿಗಿರಿ ಅಲ್ಲ, ಮಿಸ್ಟರ್ ಖಾದ್ರಿ. ನಿನ್ನೆಲ್ಲ ಅಲ್ಲೇ ಇಟ್ಕೋ. ಯಾರನ್ನು ಉದ್ದೇಶಿಸಿ ಮಾತಾಡ್ತಿ, ಎದಕ್ಕೆ ಮಾತಾಡ್ತಿ ಕಡಿತದ. ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿ, ಅನೇಕ ಮಹನೀಯರ ಬಗ್ಗೆ ಮಾತಾಡ್ತಿ. ಯಾಕಪ್ಪ? ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರು ಕೇವಲ ಒಂದು ಮನೆ ಹೆಣ್ಣು ಮಕ್ಕಳಿಗೆಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾತಾಡ್ತಿ. ಅವಾಗೂ ಇರ್ಲಿ ಬಿಡ್ರಿ, ಏನೋ ಹಿಂದಿನ ನಾಳೆ ತಿದ್ಕೋತಾರ ಅಂತೇಳಿ ನಾವು ನೋಡಿದೇವಿ. ಮಾತಾಡ್ತಾ ಅಷ್ಟೇ ಅಲ್ಲ, ನಮ್ಮ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತಾನ, ಅದು ತಪ್ಪು ಹೇಳುದು. ಅಲ್ಲಿ ಹಿಂದೂ ಭಗವದ್ಗೀತೆಗೆ ನೀ ಅಪಮಾನ ಮಾಡ್ಲಿಕ್ಕೆ ಮಾಧ್ಯಮದ ಮುಂದೆ ಅಸಹ್ಯ ಮಾಡ್ತೀನಿ. ನಮ್ಮ ಭಗವದ್ಗೀತೆಗೆ